ಹೊಟ್ಟೆಗ್ ನೈತೈತೆ ಗುಡಬಡ ಅಂತೈತೆ ಅಂತಿಂತಂತೆ ಕಡಿಮೆ ಆತೇನ್ಲ ಹೊಟ್ಟೆಗ್ ನೈಯೋದು ಗುಡಬಡ ಅಂಬದು ಕಮ್ಮಿ ಆಗೈತಿ ಇವಾಗ ಯಾತದಿಲ್ಲ ಅಜ್ಜಿ ಎಂತದ ಒಂದು ಗ್ಯಾಸ್ಟ್ರಿಕ್ಕಿಂದು ಮಾತ್ರೆ ಕೊಟ್ಟಿತ್ತು ಅವಾಗಿಂದ ಕಮ್ಮಿ ಆಗೈತಿ ತಾತ ನಿನಗೂ ಕಮ್ಮಿ ಆಗೈತೆ ತಾತ ಹ್ಞೂ ಕಣ್ಲ ಪಾಪ ನಂಗೂ ನಿಮ್ಮ ಅಜ್ಜಿ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ಕೊಟ್ಟಿದ್ಲು ಅವಾಗ್ಲಿಂದ ಕಮ್ಮಿ ಆಗೈತಿ ಹಂಗನ ನಾನಿನ್ನ ಯೋಟ್ ಪರದಾಡ್ಬೇಕು ಅಂತ ಕೇಳಿದ್ದೆ ಹೆಂಗ ಕಮ್ಮಿ ಆಗೈತಪ್ಪ ನಿಮ್ಮ ಅಜ್ಜಿ ಹಂಗೂ ಪಡಿ ಹಾಕ್ತೀನಿ ಅಂತ ಹೇಳಿದ್ಲು ಏನು ಬೇಡ ಅಂತ ಹೇಳ್ಬೇಕು ಅಜ್ಜ ಏ ಪಾಪ ಇಬ್ರು ಬರ್ರಿ ಪಡಿ ಹಾಕ್ತೀನಿ ಇಬ್ರು ಹೊಟ್ಟೆಗೆ ಯಾಕ ಗುಡಬಡ ಅಂತೈತೆ ಅಂತಿದ್ರಿ ಪಡಿ ಹಾಕಿ ಎಲ್ಲ ಸರಿ ಹೋಗ್ತೈತಿ ಬರ್ರಿ ಎದ ಗ್ಯಾಸ್ಟ್ರಿಕ್ ಮಾತ್ರೆ ಬೇರೆ ಕೊಟ್ಟಿದ್ನಲ್ಲ ನುಂಗಿದ್ಮೇಲೆ ಹಂಗೈತಿ ಇವಾಗ ಹೊಟ್ಟೆ ಕಡೆಗೆ ಅಯ್ಯೋ ದೇವ್ರೆ ನಿನಗೆ ನೂರ ಸಾಯಸ್ಸು ಕಣೆ ನಿನ್ ಬಗ್ಗೆನೆ ಹೇಳ್ತಾ ಇದ್ನಮ್ಮ ನೀ ಹುಡುಗಿಗೆ ಹೆಂಗನ ಪಡಿ ಹಾಕೋದೇನ್ ಬೇಡ ನಿಮ್ಮ ಅಜ್ಜಿಗೆ ಅಂತ ಹೇಳ್ಬೇಕು ಹೊಟ್ಟೆ ಎಲ್ಲ ಸರಿ ಹೋಗೈತೆ ಕಣ ಪಾಪ ಅಂತ ಹೇಳ್ತಾ ಇದ್ದೆ ಆಟತಿ ನೀನೇ ಬಂದೆ ಪಡಿ ಗಿಡಿ ಏನು ಬೇಡ ನಮ್ಮಿಬ್ರಿಗೂ ಸರಿ ಹೋಗೈತಿ ನೀನ್ ಎದ್ದ ಗ್ಯಾಸ್ಟ್ರಿಕ್ ಮಾತ್ರ ಕೊಟ್ಟಿದ್ದಲ್ಲ ನುಂಗಿದ್ಮೇಲೆ ಸರಿ ಆಗೈತಿ ಪಡಿನೂ ಬೇಡ ಯಾತದ ಬೇಡ ಸುಮ್ಕಿರು ಹಂಗೇನಜ್ಜ ಅಯ್ಯೋ ದೇವ್ರಿ ಹೆಂಗ ಬಿಡತ್ತಗಿ ಯಾತದ ಒಂದ್ ಮಾಡಿದಕ್ಕೆ ಕಮ್ಮಿ ಆಗೈತಲ್ಲ ಈಗ ಪಡಿ ನಾನು ಅಯ್ಯೋ ಹೋಗತ್ಗೆ ಯಾರಾಗ್ತಾರೆ ಸಾಕಾದಂಗ ಆಗೈತೆ ಅನ್ಕೊಂಡಿದ್ದೆ ಹೆಂಗ ಕಮ್ಮಿ ಆಗೈತಿ ಅಂತ ಬಿಡತ್ತಗ ಇನ್ನೇನ್ ಮಾಡಕ್ಕೆ ಹೆಂಗೋ ಬಿಡತ್ತ ನನಗೂ ಏಟೋ ಆರಾಮಾದಂಗ ಆಗ್ತೈತಿ ಏ ನನಗ್ ಪುರ್ಸತ್ತಿಲ್ಲಪ್ಪ ಯಾವ್ದು ಕತೆ ಗೀತೆ ಹೇಳಕ್ಕೆ ನನಗ್ ಕತೆ ಬರಲ್ಲ ಹೆಂಗನ ಮಾಡ್ಕೇಳ್ರಿ ನನಗೆ ಏನೇನೋ ಬದುಕೈತಿ ಹೋಗ್ತೀನಿ ಸರಿ ಎದಳು ಕಣೆ ನೀನಿರ್ವಾರ ನೀನು ಆ ಹುಡುಗ್ನ ಹೇಳ್ತೈತಿ ಬಂದು ತಾತನ ಮಗ್ಲ ಕುಕಾಬ ಅಂತಾನೆ ಕುಕಾಮಾರ್ ಯಾರು ಅಂತ ನನಗೆ ಅದೈತಿ ಇದೈತಿ ಬದುಕು ಅಂತಾಳೆ ಏನು ನೀನು ಬದುಕು ಮಾಡ್ದಿದ್ರು ಯಾರೇ ಕೇಳಲ್ಲ ಬಾ ಕುಕಾಬ ಆ ಹುಡುಗಿಗೆ ಕತೆ ಅಂತ ಹೇಳಿ ನಿಂತಿರ ಕತೆ ಹೇಳ್ತಿದ್ರಿತ್ತು ಒಂದೆರಡು ಮಾತಾಡಿ ನಿಂತಿ ಬಾ ಕುಕ್ಕ ಓಹೋ ಸರಿ ಅದಳು ಏನ್ ಸೀಮೆಯಾಗಿಲ್ಲದು ಬದುಕು ಮಾಡಾಳು ಇವಳು ಈ ವಚ್ಚ ನಾಸಿಕ್ ಕೆಟ್ಟನು ಆ ಹುಡುಗರ ಮುಂದೆ ನಾವಿಬ್ರು ಹೆಂಗ ಒಬ್ರಿಗೊಬ್ರು ಮಗ್ಲಕ್ಕೂ ಕಮ್ಮದು ಯೋಟ್ ಹೇಳಿರು ಅದೊಂದು ಮಗ್ಲಿಗ್ ಬಾ ಅದೊಳ್ಳೆ ಚೆನ್ನಾಗಿ ಕಲ್ತ್ಕೊಂಡೆ ನೀ ವಚ್ಚ ಇನ್ನೇನ್ ಮಾಡ್ತೇ ಹೋಗ್ದಿದ್ರ ಹಂಗೆ ಶಿಡ್ರ ಕಂತಾನೆ ಹೋಗ ಶಣ ಕೂಕೊಂಡು ಎದ್ದು ಬರಣ ಅಜ್ಜಿ ಒಂದ್ ಕತೆ ಹೇಳಜ್ಜಿ ಇವಾಗ ಹೆಂಗ ದಸರಾ ಹಬ್ಬದ ಬಗ್ಗೆ ನಿನಗೆ ಕತೆ ಗೊತ್ತಿರ್ಲಿಲ್ಲ ಅಜ್ಜಿ ಗೊತ್ತಿರೋದೇನು ನಿನಗೆ ಮಸ್ತ ಕತೆಗಳು ಗೊತ್ತು ಹೇಳಜ್ಜಿ ಅಜ್ಜಿ ಹೇಳಜ್ಜಿ ಏ ಪಾಪ ನನ್ಗೆ ಇವತ್ತು ಯಾಕ ಬೋಲ್ ತಲೆನೋವು ಬಂದೈತ್ ಕಣಲ್ಲ ಕತೆ ಗೀತೆ ಹೇಳಕ್ ನನ್ಗೆ ಬೇಜಾರಾದಂಗ ಆಗ್ತೈತಪ್ಪ ಕತೆ ಮಾತ್ರ ಕೇಳ್ಬೇಡ ಇನ್ನೇನ ಮಾತಾಡಂಗಿದ್ರೆ ಮಾತಾಡು ಅಜ್ಜಿ ಒಂದ್ ಐಡಿಯಾ ಎಲ್ಲಾರು ದಸರಾ ಹಬ್ಬಕ್ಕೆ ಸುಮ್ಕೆ ಮೈಸೂರ್ಗೆ ಹೋಗಿ ಬರೋಣ ನಮ್ಮ ಮನೆಗೆ ಎಲ್ಲಾರು ಹೆಂಗೈತೆ ಐಡಿಯಾ ಯಾವ್ದಲ್ಲ ಪಾಪ ಅಯ್ಯೋ ಭಗವಂತ ದಸರಾ ಹಬ್ಬಕ್ಕೆ ಇದೆಂತದು ಮೈಸೂರಿಗೆ ಅಯ್ಯಪ್ಪನ ಇಲ್ಲೂ ದುಡ್ನಾಗೆ ದಂಡ ಮಾಡ್ಬೇಡ್ರಪ್ಪ ಸ್ವಾಮಿ ದುಡ್ಡು ಇಲ್ಲ ಏನಿಲ್ಲ ಮೈಸೂರು ಬೇಡ ಪೈಸೂರು ಬೇಡ ಸುಮ್ಕಿರಿ ಅಯ್ಯೋ ಭಗವಂತ ನೀವಿರ್ವಾರ ಕಂಡ್ರಲ್ಲ ಹುಡುಗರ ನೀವು ತಾತ ನೀನನ ತಾತ ಹೋಗಣ ತಿರ ಯಾರು ಬರೋದ್ ಬೇಡ ನೀವಿಬ್ರು ನಾನನ ಸುದೀಪನ ಇಬ್ರು ನಾನರೆ ಹೋಗ್ ಬರೋಣ ಅಜ್ಜಿ ಹೇಳ್ತಾತ ನೀನನ ಏ ರುತ್ನಿ ಪಾಪ ಹುಡುಗರು ಆಸೆಗೆ ವಲ್ಡನ ಅಂತಾವೆ ಹೆಂಗೋ ಅವಕ್ಕೂ ರಾಜ ಹೋಗ್ ಬರ ನಡಿಯೇ ಅತ್ತಗೆ ನೀನ್ ಇರುವಾರ ಕಣೆ ತಿರ ಯಾರನ್ನು ಕರ್ಕೊಂಡು ಹೋಗೋದ್ ಬೇಡ ಆ ಹುಡುಗರು ಹೇಳ್ದಂಗೆ ನಾವಿಬ್ರು ಆ ಹುಡುಗರಿಬ್ರು ಹೋಗ್ ಬರೋಣ ಅನ್ನತ್ತಗೆ ಪಾಪ ಹುಡುಗರು ಆಸೆಯಿಂದ ಕರೀತಾವೆ ಇವಾಗ ಹೋದ್ರೆ ದಸರಾ ಹಬ್ಬದಾಗೆ ಇದೆ ಅಂತ ನಮ್ಮ ಅಂಬರಿ ನೋಡೋದು ಎಲ್ಲ ನೋಡ್ಕೊಂಡ್ ಬರ್ಬೋದು ಅಜ್ಜ ನೀನಿರ್ವಾರ ಕಣಜ್ಜ ಹುಡುಗರಿಗೆ ತಕ್ಕನ ಕುಣಿತೀಯ ನೀನು ದುಡ್ಡೇ ಇಲ್ಲ ಅಂತ ಪರದಾಡ್ತಾ ಇದ್ದೀವಿ ಮೈಸೂರ್ಗೆ ಹೋಗೋಣ ಮಂಡ್ಯಕ್ಕೆ ಹೋಗೋಣ ಮದ್ದೂರ್ಗೆ ಹೋಗೋಣ ಅಂತಾನ ಆ ಹುಡುಗರಿಗೆ ತಕ್ಕನ ಕುಣಿತೀಯ ನೀನಿರ್ವಾರ ನೀನು ಯಾವ ಮೈಸೂರು ಬೇಡ ಮಂಡ್ಯನೂ ಬೇಡ ಸುಮ್ಮ ಕುಕ್ಕರ್ಸ್ಕೊಳಜ್ಜ ನೀನು ಏ ಪಾಪ್ಗಳ ಇಲ್ಲೇನಾ ಅದು ಹಬ್ಬಕ್ಕೆ ರಾಜ್ಯಕ್ಕೆ ಇಲ್ಲೇ ಆಟ ಆಡ್ರಿ ಯಾವ ಊರು ಬೇಡ ಕೇರಿನೂ ಬೇಡ ಸುಮ್ಮನೆ ದುಡ್ಡು ದಂಡ ಮಾಡಿಕೊಂಡು ಮೈಸೂರ್ಗೆ ಹೋಗೋದು ಬೇಡ ಮಂಡ್ಯಕ್ಕೆ ಹೋಗೋದು ಬೇಡ ತಾತೋ ಆ ಅಜ್ಜಿ ನೀನನ ಹೇಳ್ತಾತೋ ನೀನ್ ಹೇಳಿರೋ ಅಜ್ಜಿ ಕೇಳ್ತೈತಿ ನಮ್ಗನು ಮೈಸೂರು ಅರಮನೆ ನೋಡ್ದಂಗ ಆಗ್ತೈತಿ ಹೇಳ್ತಾತೋ ಏ ರತ್ನಿ ಮತ್ತೀಗ ಇವತ್ತು ಗೃಹಲಕ್ಷ್ಮಿದು ದುಡ್ಡು ಬಿದ್ದೈತಿ ಅಂತ ಹೇಳ್ತಿದ್ದ ಅಲ್ವೇ ಅದನ್ನೇ ಖರ್ಚು ಮಾಡ್ಕೊಂಡ್ ಬರೋಣ ಸಾಕು ಇನ್ನೇನ್ ಸ್ಯಾನೆ ಬೇಡ ಈಗ ಹೆಂಗೂನು ಗೌರ್ಮೆಂಟ್ ಬಸ್ಸಲ್ಲಿ ನಿನಗೆ ಫ್ರೀ ಈ ಹುಡುಗರಿಗೆ ಚಾರ್ಜ್ ತಕೊಂಬಲ್ಲ ನನ್ನ ಹಬ್ಬಂದೇ ಅಲ್ವೇ ಅಲ್ಲಿ ನೋಡ್ರಲ್ಲ ಹುಡುಗರ
ನೀವೇನು ಕೇಳ್ಕೊಡ್ದು ಹಂಗಮ್ಮಂಗಿದ್ರೆ ತೀರಾ ಹೋಗೋಣ. ಇಲ್ಲ ಅಂದ್ರೆ ಯಾ ಮೈಸೂರು ಬೇಡ ಮಂಡ್ಯನೂ ಬೇಡ. ಏನೇ ರತ್ನಿ, ಆ ಗೃಹಲಕ್ಷ್ಮಿ ದುಡ್ಡು ಈ ಸರಿ ಬಿದ್ದಿಲ್ಲ ಅನ್ಕೊಂಬಿಡು. ಬಿದ್ದಿಲ್ಲ ಅನ್ಕೊಂಡು ಖರ್ಚು ಮಾಡ್ಬಿಡು. ಆ ಹುಡುಗರು ಹೆಂಗ ಖುಷಿ ಪಡ್ತಾವೆ. ನೀನಿರ್ವರ ಕಣಜ್ಜ, ನೀನ್ ಸರಿ ಅದನು ಯಾತ್ಕನ ಕೇಳಿರು 1 ರೂಪಾಯಿ ಕೊಡಲ್ಲ ಯಾರನು. ಏನೋ ಅಪರೂಪಕ್ಕೆ ಗೃಹಲಕ್ಷ್ಮಿ ಬೀಳ್ತೈತಿ, ಅದು ಇನ್ನೋಸ್ತಿ ಬೀಳ್ತೈತೆ ಯಾವ ಕತೆನ. ಈಗಾಗಲೇ ಗೃಹಲಕ್ಷ್ಮಿ ದುಡ್ಡಿಗೆ ಮೈಸೂರಿಗೆ ಹೋಗಿ ಬರೋದು ನಡಿ ನಡಿ ಅಂತಿ. ಯಾತ್ಕನ ಏನು ದುಡ್ಡು ಕೇಳಿರ್ ಮಾತ್ರನ ಇಲ್ಲ ಇಲ್ಲ ಅಂಬರಿ ಎಲ್ಲನ. ಏ ಹಂಗನ್ನು ಬೇಡ ಕಣಿ. ಆ ಹುಡುಗರು ಹೆಂಗನ ನಮ್ಮ ಅಜ್ಜಿ ಗೃಹಲಕ್ಷ್ಮಿ ದುಡ್ಡಗೆ ಮೈಸೂರ್ಗೆ ತೋರಿಸ್ಕೊಂಬಂತು ಅಂದ್ರೆ ನಿನ್ಗೆ ಎಷ್ಟು ಖುಷಿ ಆಗ್ತೈತಿ ಹೇಳು. ನೀನಿರ್ವರ ನೀನು ಸರಿ ಹೋಗೋಣ ಅಂತ ಹೇಳು ಆ ಹುಡುಗರಿಗೆ. ಪಾಪ ಹುಡುಗರು ಏನ್ ಹೇಳ್ತಾರೋ ಅಜ್ಜಿ ತಾತ ಅಂತ ನೋಡ್ತಾವ್ರೆ. ಹೋಗೋಣ ಅಂತ ಹೇಳೆ. ಏ ಪಾಪ ಯೋನು ಬೇಡ ಸುಮ್ಕಿರಪ್ಪ. ಕಿರಣ ನಿಮ್ಮಿಬ್ರಿಗೂ ತಲಾಕ್ 500 ರೂಪಾಯಿ ಕೊಡ್ತೀನಿ. ಯಾ ಮೈಸೂರು ಬೇಡ ಮಂಡ್ಯನು ಬೇಡ ಸುಮ್ಕಿರ್ರಿ. ಅದನ್ನೇ ದುಡ್ಡ ಇಕ್ಕೇಳ್ರಿ ತೀರನ. ನನಗೆ ಮೈಸೂರ್ಗೆ ಹೋಗಕ್ಕೆ ಒಂಚೂರು ಇಷ್ಟ ಇಲ್ಲಪ್ಪ. ನೀವೆಲ್ಲೂ ಹೋಗಿತ್ತಾಗ ಸುಮ್ಕಿರೋದು ಇಲ್ಲ. ಹುಟ್ರು ಆತೆ ನನ್ನ ಮಕ್ಕಳು ನೀವು. ಅದನ್ನ ಕೊಡಿಸ್ರಿ ಇದನ್ನ ಕೊಡಿಸ್ರಿ, ಅದ್ ಬೇಕು ಇದು ಬೇಕು ಅಂತ ಬೋಲ್ ಖ್ಯಾತೆ ಮಾಡ್ತೀರಾ. ಅದಕ್ಕೆ ಎಲ್ಗೂ ಹೋಗೋದ್ ಬೇಡ. ತಲಾಕ್ 500 ಕೊಡ್ತೀನಿ, ಸುಮ್ಮ ಮಂತಾಗಿರ್ರಿ. ಅಜ್ಜಿ ನಾವೇನು ಖ್ಯಾತೆ ಮಾಡಲ್ಲ, ಏನು ಕೇಳಲ್ಲ ಕಣಜ್ಜಿ. ನಿಜವಾಗ್ಲೂನು ಕರ್ಕೊಂಡು ಹೋಗಜ್ಜಿ. ನಾವು ಮೈಸೂರು ನೋಡ್ತೀವಿ, ಮೈಸೂರು ಅರಮನೆನೂ ಅಲ್ವೇನ್ಲ. ಅಜ್ಜಿ ಸುದೀಪ್ ಹೇಳ್ದಂಗೆ ನಾವೇನು ಕೇಳಲ್ಲ ಕಣಜ್ಜಿ, ಖ್ಯಾತೆ ಮಾಡಲ್ಲ, ಆಟ ಮಾಡಲ್ಲ. ಕರ್ಕೊಂಡು ಹೋಗಜ್ಜಿ. ಏ ರುಕ್ಮಿ ಅನ್ನತ್ತಗೆ ನೀನಿರ್ವರ ಒಂಥರ ಚೆಂಡಿದ್ದಂಗ ಅಮ್ಮ. ಪಾಪ ಹುಡುಗರು ಕೇಳ್ತಾವ್ರೆ. ಸುಮ್ಮನೆ ಹೂ ಅಂದಂಗ ದೇವ್ರ ಕುಂತಂಗ ಕುಂತಿದ್ಯಾ. ಹೆಂಗ ಗೃಹಲಕ್ಷ್ಮಿ ಸರಿ ಬಿದ್ದಿಲ್ಲ ಅನ್ಕೊಂಡ್ರ ಆತಮ್ಮ. ಅದು ಏನು ಗೇಣು ಶೋಟು ಆಗ್ತಾವಳ ಅದೇಯ. ಬಾಯಿ ಮುಚ್ಕೊಂಡ್ ಕುಕ್ಕರ್ಸ್ಕೊಳ ಸಾಕಿನ್. 2000 ರೂಪಾಯಿಗೆ ಮೈಸೂರು ನೋಡ್ಕೊಂಡ್ ಬರಕ್ ಆಗ್ತೈತಿ. ನೀನಿರ್ವಾರ ನೀನು ಹುಡುಗರು ಕುಡ್ದಂಗೆ ಕುಣಿತೀಯ. ಈಗ ಹೋಗ ಬರ ಬಸ್ ಚಾರ್ಜ್ ನಿಂದೆ ಯೋಟ್ ಆಗ್ತೈತಿ. ಆಮೇಲೆ ಊಟ ತಿಂಡಿದೆಲ್ಲ ಯೋಟ್ ಆಗ್ತೈತಿ. ಈಗೆಲ್ಲ ನಾವು ಉಳ್ಕೋಬೇಕು ಮಾಡ್ಬೇಕು ಅಂದ್ರೆ ಯೋಟ್ ಆಗ್ತೈತಿ. ನಿನ್ಗೆ ಏನೋ ಅನ್ಸೋದೇ ಇಲ್ವೇನಪ್ಪ. ಹುಡುಗರು ಕುಡ್ದಂಗೆ ಕುಣಿತಿ ಹಂಗೆಯ. ನಾನು ಇಬ್ರು ಹೆಂಗ ಜೋಡಿ ಮೇಲೆ ಹೋಗ್ ಬಂದಂಗ ಆಗ್ತೈತಿ ಅಂತ ಹೇಳಿ ಹೋಗೋಣ ಅಂದ್ರೆ ಈ ಲೌಡಿ ಎಲ್ಕು ಬೇಡ ಅಂತ ಹೇಳ್ತಾಳೆ. ನಾನೇನೋ ಜೊತೆಗೆ ಹೋದ್ರೆ ಏನೋ ಅಂತ ಶಾನೆ ದಿನದ ಮೇಲೆ ಜೊತೆಗೆ ಹೋದ್ರೆ ಒಂಥರ ಖುಷಿ ಆದಂಗ ಆಗ್ತೈತಿ ಅಂದ್ರೆ ಇಲ್ಲಿ ಹುಡುಗ ಅದೆಲ್ಲ ಅರ್ಥನೇ ಆಗಲ್ಲ. ಅಯ್ಯೋ ಬಾತಗೆ ನನಗೆ ಬಿಡ್ಕೊಂಡ್ ಸಾಕಾಗಿ ಹೋಗೈತಿ ಇಲ್ಲ ಹುಡುಗಿ ಕೈಲಿ. ನೋಡೆ ನಂದು ಈ ವಯಸ್ಸಾದ್ರ ದುಡ್ಡು ಬೀಳ್ತೈತಲ್ಲ, ಅದು 2 ಸರಿ ಬಿಡಿಸ್ಕೊಂಡೇ ಬಂದಿಲ್ಲ. ಅಲ್ಲಿಗೆ ಏಟಾಗ್ತೈತಿ 2400 ರೂಪಾಯಿ ಆಗ್ತೈತಿ. ಅದನ್ನು ಹೋಗಿ ಬಿಡಿಸ್ಕೊಂಬತ್ತೀನಿ. ಹೋಗೋಣ ಸುಮ್ಕಿರು. ಯಾವಾಗ್ಲೂ ಇದ್ದಿದ್ದೆ ನಮ್ ರಾಮಾಯಣ. ಹೋಗಿ ನೋಡ್ಕೊಂಬರೋಣ. ಹುಡುಗರು ನೋಡ್ತಾವ, ಆಸೆಗೆ ಇದಾವ ಪಾಪ. ಹೋಗಿ ಕರ್ಕೊಂಡು ಹೋಗೋಣ. ಸುಮ್ಮ ಕುಕ್ಕರ್ಸ್ತಾಳ ಅಜ್ಜ. ನೀನಿರ್ವರ ನೀನು ಯಾಕನ ಆಗ್ತೈತಿ ಅಂದ್ರೆ ಈಗ ನೋಡಿಗ 2400 ನಂದು 2000. ಅಲ್ಲಿಗೆ ಏಟಾತು 4400. ಹೆಚ್ಚು ಕಮ್ಮಿ 4000 ದುಡ್ಡು ಮುಗಿಸ್ಕೊಂಡ್ ಬಂದ್ಬಿಟ್ರೆ ಮುಗ್ದೋತೆ. ಅದೇ 4000 ದುಡ್ಡು ದುಡಿಬೇಕಂದ್ರೆ ಏಟ್ ಕಷ್ಟ ಐತಿ. ನಿನ್ಗೇನು ಗೊತ್ತಾಗಲ್ವೇನಜ್ಜ ನೀನು. ಆ ಹುಡುಗರ್ಗಿನ್ನ ಕಡಿಯಪ್ಪ ನೀನು. ಹೆಂಗನ ಮಾಡ್ಕ ನನ್ಗೇನು ಹೇಳ್ಬೇಡ ನೀನು. ನಾನು ನಿನ್ಗೇನು ಹೇಳಲ್ಲ ಕಣೆ. ನಾನು ಕೇಳ್ತಾ ಇದ್ದೀನಿ. ನೀನು ಬಾ ಹೋಗೋಣ. ಆ ಹುಡುಗರು ಪಾಪ ಬೋಲ ಆಸೆ ಪಡ್ತಾವೆ. ಇಬ್ರು ಹೋಗಿ ಮೈಸೂರು ತೋರಿಸ್ಕೊಂಬರೋಣ ಅಂತೀರ. ಇವ್ರ ಮಕ್ಕಳನ್ನು ಸಸ್ಯರನ್ನು ಬಿಟ್ಟು ಹೋಗೋಣ ಅಂತ ಹೇಳ್ತಾ ಇದ್ದೀನಮ್ಮ. ಹೂ ಅನ್ನು. ನಿನ್ನ ಹೂ ಅನ್ಸೋದು ಈಟತ್ತಿಗೆ ಯಾವ್ದನ್ನ ದೇವ್ರು ಹೂವ ಕೇಳಿದ್ರು ಬಲ್ಗಡೆಕ ಎಡಗಡೆಕ ಹೋಗ್ದೆ ಹಸಿಯೋದು. ನಿನ್ನ ಒಳ್ಳೆ ದೇವ್ರನ್ನ ಕೇಳ್ದಂಗ ಆತಮ್ಮ ತಾಯಿ. ಅಯ್ಯೋ ನೀನೇ ಹೋಗೋಣ ಅಂದ್ಮೇಲೆ ನಂದು ಇನ್ನೇನೇ ಐತಿ ಹೇಳಜ್ಜ. ಈಗೇನು ಹೋಗ್ ಬರೋಣ. ಅಯ್ಯೋ ನಾನು ಏನಂದ್ರೆ 4000 ದುಡ್ಡು ಮುಗಿತೈತಲ್ಲ ಅಂತ ಹಿಂದು ಮುಂದೆ ನೋಡ್ತಿದ್ದೀನಿ ಅಷ್ಟೇನಪ್ಪ. ಅದೇ 4000 ದುಡಿಬೇಕು ಅಂದ್ರೆ ಯೋಟ್ ಕಷ್ಟ ಐತಿ. ಅದನ್ನೇ ನೀನೇನ್ ಲೆಕ್ಕ ಹಾಕಲ್ಲ. ಒಟ್ಟಿಗೆ ಹುಡುಗರ ಜೊತೆಗೆ ನೀನು ಹುಡುಗಾಡ್ದಂಗ ಆಡ್ತಿ. ಹಂಗೇನ ವಯಸ್ಸಾದ್ರೂ ನಿನ್ಗಿನ್ನ ವಯಸ್ಸಾಗಿಲ್ವೇನ ಅಮ್ಮಂಗೆ ಹುಡುಗಾಡ್ದಂಗ ಆಡ್ತಿ. ಒಂಚಾರ ಯಾರ ಒಂಚಿದ್ದಾರೆ ನಿನ್ಗೇನ್ ಹೇಳು. ಏ ಪಾಪ ಎಲ್ಲ ಇವಳೆ ವಂಚದ. ನಾನೇನು ವಂಚ್ಕೊಡಲ್ಲ. ಈಗ ಬಾಯಿ ಮುಚ್ಕೊಂಡು ನಾಳೆಗೆ ಮೈಸೂರಿಗೆ ಹೋಗೋಣ ವರ್ಲ್ಡ್. ನಿನ್ ಸೊಸೆರ್ಗೂ ಹೇಳು ನಾವಿಬ್ರು ಹುಡುಗರ್ನ ಕರ್ಕೊಂಡು ಮೈಸೂರಿಗೆ ಹೋಗಿ ಬರ್ತೀವಿ ಅಂತಾನೆ. ನಾನು ಹೋಗಿ ಬ್ಯಾಂಕಿಗೆ ಹೋಗಿ ಅದು ವೃದ್ಧಾಪ್ಯ ವೇತನದ ದುಡ್ಡ ಬಿಡಿಸ್ಕೊಂಬರ್ತೀನಿ. ಹಂಗ ನಮ್ಮನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ತೀರಾ ಅಲ್ವೇನ್ಲ ಪ್ರದೀಪ? ನಮ್ಗಂತೂ ಬೋಲ್ ಖುಷಿ ಆಯ್ತು ಅಜ್ಜಿ. ಈಗಲ್ಲ ಸುದೀಪ ನಿನಗೆ ತೋಗ್ನ 4 ಬಿಟ್ಬಿಡ್ತೀನಿ ಕಣ್ಲ. ಅವನ್ನ ಪ್ರದೀಪ ಅಂತ ಕಡಿಬೇಡ. ಇದೆಂತದ್ದು ರಂಗ ಅಂತ ಕರಿ. ನಮ್ಮ ಮಂದೇವ್ರ ಹೆಸರು ಅಂತ ಹೇಳಿರ್ ಬರೇ ಪ್ರದೀಪ ಅಂತ ಕರಿಯದೆ ನೀನು.
ಹೇ ತಿಕ್ಲಿ ನೀನ್ ತಿಕ್ಲಿ ಅಂತ ಇದಕ್ಕೆ ನಾನು ಹೇಳೋದು. ಪ್ರದೀಪ ಅಂತ ಕರೆದ್ರೆ ಯೋನ್ ಆಗಲ್ಲ. ಯೋನಂದ್ರೆ ದೇವ್ರ ಮುಂದೆ ಫಸ್ಟಿಗೆ ರಂಗ ಅಂತ ಕರೆದಿರೋದು, ಅದಕ್ಕೆ ರಂಗ ಅಂತ ಅವಾಗ ಕರೆದಿದೀವಿ. ನೀನು ಒಬ್ಳೆ ರಂಗ ರಂಗ ಅಂಬದ್ ನಾವೆಲ್ಲ ಪ್ರದೀಪ ಅಂತಾನೆ ಕರೆಯೋದು. ಹಳೆ ಹೆಸ್ರದು ಪ್ರದೀಪ ಅಂಬದು ಚೆನ್ನಾಗೈತೆ, ಪ್ರದೀಪ ಅಂತಾನೆ ಕರಿ ನೀನು. ಅಯ್ಯ ಬಿಡಚ್ಚ, ನೀನ್ ಯಾಕೆ ಆ ಪಾಟಿ ನಿಗ್ರಕ್ಕೆ ಎಂತ್ಯ? ಈಗೇನ್ ಪ್ರದೀಪ ಅಂತಾನೆ ಕರಿತೀನಿ ನಾನು. ಯೋನಂದ್ರೆ ಮಂದೇವ್ರ ಹೆಸರಲ್ವೇ ರಂಗ ಅಂತ ಕರೆದ್ರೆ ಚೆನ್ನಾಗಿರ್ತೈತಿ ಅನ್ಕೊಂಡೆ. ಈಗೇನ್ ಬಿಡಪ್ಪ, ಪ್ರದೀಪ ಅಂತಾನೆ ಕರಿತೀನಿ. ಸರಿ ಸರಿ, ನಾನು ಬ್ಯಾಂಕಿಂಗ್ ಕಡೆ ಹೋಗಿ ಬರ್ತೀನಿ. ಆಮೇಲೆ ಬ್ಯಾಂಕ್ನವರು ಟೈಮ್ ಆತು ಅಂತೇಳಿ ಬೀಗ ಜಟ್ಕೊಂಡು ಹೋದ್ರೆ ಏನ್ ಮಾಡೋದು ಹೇಳು? ತಿರ್ಗಿ ನಾಳೆಗೆ ಹೋಗೋದು, ಒತ್ತು ಬಟ್ಟೆ ಎದ್ದು ಹೋಗೋಣ. ಒತ್ತು ಮುಂಚೆ ಹೋದ್ರೆ ಬೇಗ ಹೋಗಿ ಬರೋಕ್ ಸಾಧ್ಯ ಆಗ್ತೈತಿ. ಏನನ್ನ ಸಾಧ್ಯವಾದ್ರೆ ಬೈನಾಗ್ಲೆ ಬರೋಣ, ಇಲ್ಲ ಅಂದ್ರೆ ಇನ್ನೊಂದ್ ದಿನದಾಗೆ ಬರೋದಾಗ್ತೈತಿ. ಸರಿ, ನೀನು ನಿನ್ ಸಸ್ಯರ್ಗೆ ಹೇಳು ಹಿಂಗ್ ಮೈಸೂರ್ಗೆ ಹೋಗ್ತೀವಿ ಅಂತ ಹೇಳಿ. ಆಮೇಲೆ ಈ ಹುಡುಗರ್ಗೆ ಒಂದಿಟ್ಟು ಯಾತದನ ಕುರುಕ್ಲು ತಿಂಡಿ ಮಾಡಿಕೆ. ಅವು ಪಾಪ ಅಲ್ಲಿ ಅದು ಇದು ಕೇಳಲ್ಲ ಅಂತ ಹೇಳೇವಿ. ಅಯ್ಯ ಇನ್ನು ಯಾತದ್ ಮಾಡಿಕೆ ಮದಜ್ಜ? ಹಪ್ಳ ಇರೋ ಮನೆಗೆ ಒಂದಿವ್ಸ ಹಪ್ಳ ಕರ್ಕೆಂಬದು, ಒಂದಿಟ್ಟು ಖಾರ ಪುರಿ ತಗೊಂಬರೋದು, ಒಂದಿಟ್ಟು ಕಡಲೆಕಾಯಿ ಹುರ್ಕೊಂಬದು, ಸಾಕಿ ಒಳಸು. ಇನ್ಯಾತದು ಬೇಡ. ಲೇ ರೊತ್ನಿ, ಖಾರ ಪುರಿ ಗ್ಯಾಸ್ಟ್ರಿಕ್ ಕಣೆ. ಆಮೇಲೆ ಕಡಲೆ ಬೀಜ ತಿಂದು ಬಸ್ನಾಗ ಓಡಾಡಿರಿ ವಾಂತ ಬರ್ತೈತಿ. ಅಮ್ಮ ತಾಯಿ ಯಾತದು ಮಾಡಿಕೆ ಬೇಡ, ಸುಮ್ಕಿರು. ತಿರಾನ ನನ್ನ ಖರ್ಚಿಗೆ ಅಂತೇಳಿ ಜಾಬ್ನಾಗ 1,000 ರೂಪಾಯಿ ಮಾಡಿಕಿಡಿದ್ದೆ, ಅದನ್ನು ತಕೊಂತೀನಿ. ಅಲ್ಲಿ ಯಾತದನ್ನ ಕೇಳಿರ್ತೀರ ಒಂದಿಟ್ಟಿಟ್ಟು ಕೊಡ್ಸಿರಾಗ್ತೈತಿ. ಸ್ಯಾಣ ಕೊಡ್ಸೋದ್ ಬೇಡ, ಒಂದೊಂದು ಇಟ್ಟಿಟ್ಟು ಯಾತದ ಮಾಡಿಕೆ ಬೇಡ, ಸುಮ್ಕಿರು. ಸರಿ ಬಿಡ ಜಾನಿ, ಈಗ ನೀನ್ ಹೇಳ್ದಂಗೆ ಮಾಡೋಣ. ಅಯ್ಯೋ ದುಡಿಯೋರ್ ನಾವು, ಕಳಿಯೋರ್ ನಾವು, ಹೆಂಗ ದುಡಿತೀವಿ. ಇನ್ನೇನ್ ಮಾಡಕ್ಕಾಗ್ತೈತಿ? ಹೋಗಿ ನೋಡ್ಕೊಂಬರೋಣ. ಕಣ್ಣಾಗ ನೋಡಿರೆ ಒಂಥರ ಮನ್ಸಿಗೂ ನೆಮ್ಮದಿ ಆದಂಗ ಆಗ್ತೈತೆ. ಹೋಗ್ ಮೈಸೂರು ಅರಮನೆ ನೋಡ್ಕೊಂಬರೋಣ ಬಿಡೋತೆಗೆ. ಹೋಗು ಮಳೆ ಬೇರೆ ಬರಂಗಾಗೈತೆ. ಹೋಗ್ ರಪ್ನೋಗಿ ಬ್ಯಾಂಕ್ ಇತ್ತಕ್ಕೆ ದುಡ್ಡು ಬಿಡಿಸ್ಕೊಂಬರೋಡೋಗು. ನಾನು ಬಟ್ಟೆ ಬರೆ ಎಲ್ಲ ಹೊಂಚಿಕ್ಕೊಂತೀನಿ. ಹೈ ಅಜ್ಜಿ, ನಾವು ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ತೀವಿ ನಾವು ಮೈಸೂರಿಗೆ ಹೋಗ್ತೀವಿ ಅಂತನ. ನಾನು ಅಷ್ಟೇ ಅಜ್ಜಿ, ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿ ಬರ್ತೀನಿ. ಲೇ ರತ್ನಿ, ನಾನು ಬ್ಯಾಂಕಿನ ತಕ್ಕ ಹೋಗಿ ಬರ್ಲೆ? ಹೋಗ್ ಬರೋಗಜ್ಜ, ಅದನ್ನೇನು 50 ಸರಿ ಕೇಳ್ದಪ್ಪ. ಹೋಗ್ ಬರ್ಲೆ ಅಂತ. ನಾನೇನು ಹೋಗ್ಬೇಡ ಅನ್ನೆ, ಹೋಗ್ ಬರೋಗು. ಇದೇ ಖುಷಿಗೆ ಏನಾನ ಒಂದಿಟ್ಟು ಕೊಡ್ತಿದ್ದೇನ ಅಂತ ಕೇಳಿ ನಮ್ಮ. ಯಾತದ್ ಕೊಡ್ಬೇಕಜ್ಜ? ಅದು ಅದು ಅದೇ ಕಡೆ ಮುತ್ತು. ನೀನು ಮಾನ ಮರ್ಯಾದಿಲ್ದಾನು ಕಣಜ್ಜ, ಮುಚ್ಕೊಂಡು ಹೋಗಜ್ಜ ನೀನು. ಈ ವಯಸ್ಸಾದ್ರೆ ನಿನಗೆ ಈಗ ನೋಡು, ನನಗೆ ಬಾಯಿ ಕಸ್ನಾಗ್ ಬತ್ತಾವಪ್ಪ. ಸುಮ್ಮನೆ ಎದ್ದು ಹೋಗತ್ತಾಗಿ. ಅಯ್ಯ ಬಿಡೇನಂತ ಅದೇ ಕಂಗ್ ಸಿಟುಕಂತೆ ಹೋಗ್ತೀನಿ. ಮಾನ ಮರ್ಯಾದಿಲ್ದ ನೀವು ಅಜ್ಜ. ಯಾರನ್ನ ಮನೆ ಮಸ್ತಾಗ್ ಜನ ಇದಾರೆ ನೋಡಿ, ಏನೋ ಅನ್ಕೊಂಡವ್ರು ಅನ್ನೋದು ಜ್ಞಾನ ಇಲ್ಲ. ಅಯ್ಯೋ ಭಗವಂತ, ನಾನು ಈ ಅಜ್ಜನ ಕೈಲಿ ಪೇಸಾಡ್ ನನಗೆ ಸಾಕಾಗಿ ಹೋಗೈತು. ಹೋಗತ್ತಾಗಿ. ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನು ಹೆಚ್ಚೆಚ್ಚು ವಿಡಿಯೋನ ನೋಡ್ಬೇಕು ಅಂದ್ರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.